ಶ್ರೀ ಡಿ.ವಿ.ಜಿ. ವಿರಚಿತ ಮಂಕುತಿಮ್ಮನ ಕಗ್ಗದ 19ನೇ ಉಪಶೀರ್ಷಿಕೆ ಬ್ರಹ್ಮವೇ ಜೀವನವುದ 2ನೇ ಕಗ್ಗ. ಶ್ಯಾಮ ಸುಂದರ ಅವನೇ ಚಕ್ರಿ ನರಹರಿಯಂತೆ, ಸೋಮಶಂಕರನೇ ಭೈರವ ರುದ್ರನಂತೆ, ಹೈಮಾವತಿ ಶಿವೆ ತಾನೇ ಕಾಳಿ ಚಂಡಿಕೆಯಂತೆ, ಪ್ರೇಮ ಘೋರಗಳಂದೇ ಮಂಕುತಿಮ್ಮ. ಈ ಕಗ್ಗವು ದೇವರ ವಿವಿಧ ರೂಪಗಳ ಏಕತೆಯನ್ನು ವಿವರಿಸುತ್ತದೆ. ಶ್ರೀಕೃಷ್ಣನು ಶ್ಯಾಮಸುಂದರನಾಗಿ, ವಿಷ್ಣುವು ಚಕ್ರಧಾರಿಯಾಗಿ, ನರಸಿಂಹನು ಉಗ್ರರೂಪಿಯಾಗಿ ಕಾಣುವಂತೆ ಶಿವನು ಶಂಕರನಾಗಿ ಶಾಂತ ಸ್ವರೂಪದಲ್ಲೂ, ಭೈರವ ಮತ್ತು ರುದ್ರನಾಗಿ ಉಗ್ರ ರೂಪದಲ್ಲೂ ಕಾಣುತ್ತಾನೆ. ಅದೇ ರೀತಿ ಪಾರ್ವತಿಯು ಹೈಮಾವತಿಯಾಗಿ ಸೌಮ್ಯ ರೂಪದಲ್ಲೂ, ಕಾಳಿ ಮತ್ತು ಚಂಡಿಕೆಯಾಗಿ ಘೋರ ರೂಪದಲ್ಲೂ ವ್ಯಕ್ತವಾಗುತ್ತಾಳೆ. ರೂಪಗಳು ವಿಭಿನ್ನವಾಗಿದ್ದರೂ ಅವುಗಳ ಮೂಲ ತತ್ವ ಒಂದೇ ಆಗಿದೆ. ಪ್ರೀತಿ ಮತ್ತು ಘೋರತೆ, ಸೌಮ್ಯತೆ ಮತ್ತು ಉಗ್ರತೆ ಎಂಬ ವಿರೋಧಿ ಗುಣಗಳು ದೈವಿಕ ಶಕ್ತಿಯ ವಿಭಿನ್ನ ಅಭಿವ್ಯಕ್ತಿಗಳಾಗಿವೆ. ಈ ಕಗ್ಗವು ಎಲ್ಲ ದೇವರೂಪಗಳ ಹಿಂದಿರುವ ಏಕ ಪರಮ ಸತ್ಯವನ್ನು ಅರಿಯಬೇಕೆಂಬ ಸಂದೇಶವನ್ನು ನೀಡುತ್ತದೆ.